ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೂರ್ಯ ಸಿಟಿ 2ನೇ ಅಂತ ರಾಜಾಪುರ ಬಡಾವಣೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಇದು ಬೇಸಿಕಲಿ ಆಕ್ಷನ್ ಬಿಟ್ಟಿದ್ದಾರೆ. ಸೊ ಟೋಟಲ್ ಆಗಿ 332 ಸೈಟ್ಸ್ ಆಕ್ಷನ್ ಬಿಟ್ಟಿದ್ದಾರೆ. ಪ್ರೈಸ್ ವೇರಿ ಫ್ರಮ್ 1565 ಟು 3150. ಇದು ಬೇಸಿಕಲಿ ಒಂದ್ಸರಿ ಆಲ್ರೆಡಿ ಹಂಚಿಕೆ ಆಗಿ ಐದರ್ ಫಸ್ಟ್ ಅಪ್ಲಿಕೆಂಟ್ಸ್ ಕ್ಯಾನ್ಸಲ್ ಮಾಡಿರೋದು ಅಥವಾ ಹಂಚಿಕೆ ಆಗದಿರೋ ಉಳಿದಿರೋಂಥ ನಿವೇಶನಗಳ ಆನ್ಲೈನ್ ಹರಾಜು. ಸೊ ಇದು 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಇವತ್ತು ನಾಟ್ ಓನ್ಲಿ ದಿಸ್, ಅಂದರೆ ಇದು ಬೇಸಿಕಲಿ ಯಾರ್ಯಾರು ಸೋಫಾರ್ BD ಅಥವಾ KHBಯಲ್ಲಿ ಯಾರ್ಯಾರು ತೊಗೊಂಡಿಲ್ವೋ, ಆಮೇಲೆ 10 ವರ್ಷದ ಲಾಸ್ಟ್ 10 ವರ್ಷದಿಂದ ಕರ್ನಾಟಕದಲ್ಲಿ ವಾಸವಾಗಿರ್ತಿರೋ ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗೆ EWSಗೆ ಏನಾದರೂ ಇದ್ದರೆ ಸೊ ಫಾರ್ ದಟ್ 2 ಲಕ್ಷ ಅಥವಾ 1.25 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇರಬೇಕು, ಅದಕ್ಕಿಂತ ಮೀರಬಾರ್ದು. ಸೊ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಅಫಿಡವಿಟ್ 10 ವರ್ಷ ಮತ್ತು ಯಾವುದೇ ಬೇರೆ ನಿವೇಶನಕ್ಕೆ ನೀವು ಪಡೆದಿರೋದಿಲ್ಲ ಅಂತ ಒಂದು ಅಫಿಡವಿಟ್, ಮತ್ತು EWS ಮಾತ್ರ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್. ಸೊ ಇವೆರಡು ಇದ್ದರೆ ನೀವು KHB ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈಗ ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟೋಟಲ್ ಆಗಿ ಅದಕ್ಕೆ ಡೆಪಾಸಿಟ್ ಎಷ್ಟು ಏನಂತ. ಸೊ ಇದೆಲ್ಲ ಟೋಟಲ್ ಆಗಿ 3 ಲಕ್ಷದವರೆಗೂ ಡೆಪಾಸಿಟ್ ಇದೆ. ರಿಜಿಸ್ಟ್ರೇಷನ್ ಫೀಸ್ ಈ ಥರ ಇದ್ದಾವೆ. ಓಕೆನಾ. ಇನ್ನು ಪ್ರಾಜೆಕ್ಟ್ ಬರೋದಾದ್ರೆ ದಟ್ ಈಸ್ ಸೂರ್ಯ ಸಿಟಿ ಫೇಸ್ 2. ಇದು ಹೊಸೂರು ರಸ್ತೆಯಲ್ಲಿರೋ ಚಂದಾಪುರದಿಂದ ಒಂದು 6 to 7 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇದು ಆಲ್ಮೋಸ್ಟ್ ಇಲ್ಲಿ ರಾಮಕೃಷ್ಣಪುರ ಗೇಟ್ ಅಂತ ಬರುತ್ತೆ. ಸೊ ಅಲ್ಲಿಂದ ಇದು ಆ್ಯಕ್ಚುಲಾಗಿ ಇಲ್ಲಿ ಸಣ್ಣ ರೋಡ್ ಇದೆ. ಇದು ಕೂಡ ಇಷ್ಟರಲ್ಲೇ 4 ಲೈನ್ ರೋಡ್ ಮಾಡ್ತಾರೆ. ಮಿಕ್ಕಿರೋ ಪೋರ್ಷನ್ನು ಕೂಡ ಇದಕ್ಕೆ ಟೆಂಡರ್ ಆಗಿದೆ. ಇದು ಗ್ಯಾರಂಟಿ ಆಗುತ್ತೆ ಇದು. ಸೊ ಇದು ಎಕ್ಸಿಸ್ಟಿಂಗ್ ಆಲ್ರೆಡಿ ಹಂಚಿಕೆ ಆಗಿರೋ ಸೈಟ್ಗಳು. ಸೊ ಇವಾಗ ಇದರಲ್ಲೂ ಕೂಡ ಕೆಲವೊಂದು ಬಿಟ್ಟಿದ್ದಾರೆ. ಇನ್ನು ಉಳಿತಿರೋವಂಥದ್ದು ಈಗ ಬಿಡ್ತಾ ಇದ್ದಾರೆ. ಈಗ ಆಕ್ಷನ್ ಬಿಟ್ಟಿರೋದು. ಅದೇ ಥರ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಇಲ್ಲಿ ಏನು ಎಕ್ಸಿಸ್ಟಿಂಗ್ ಇಲ್ಲಿ ಖಾಲಿ ಇದೆಯೋ ಈ ಖಾಲಿ ಬೈಲಲ್ಲೂ ಕೂಡ ಅದು ಕೂಡ ಪ್ರಾಜೆಕ್ಟ್ ಪ್ಲಾನ್ ಆಗಿದೆ. ಅದನ್ನು ಕೂಡ ಶೇರ್ ಮಾಡ್ತೀವಿ ಇದೇ ವಿಡಿಯೋದಲ್ಲಿ. ಹಾಗೆ ಇದು ಆನೇಕಲ್ ಚಂದಾಪುರ ರೋಡ್ ಕಡೆಯಿಂದನೂ ಆಕ್ಸೆಸಿಬಿಲಿಟಿ ಇದೆ. ಹಾಗೆ ಜಿಗಣಿ ರೋಡ್ ಕಡೆಯಿಂದನೂ ಆಕ್ಸೆಸಿಬಿಲಿಟಿ ಇದೆ. ಬಟ್ ಒಂದೇನಂದರೆ ಇದು ಹಳ್ಳಿ ರೋಡು ಸ್ಟಾರ್ಟಿಂಗು. ಸೊ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಆಗೋ ಸಾಧ್ಯತೆಗಳು ಇರ್ತವೆ. ಇದು ಕುಂಬಾರನಹಳ್ಳಿ ರೋಡ್ ಅಂತ ಇದೆ. ಸೊ ಇಲ್ಲಿಂದ ಒಳಗಡೆ ಹೋಗ್ಬೋದು, ಇಲ್ಲೂ ಹೋಗ್ಬೋದು, ಇಲ್ಲೂ ಇದೆ. 2 ರೋಡ್ ಇದೆ ಟೋಟಲ್ಲು. ಅದ್ರ ಜೊತೆಗೆ ಇನ್ನೊಂದು ಮೂರನೇ ರೋಡ್ ಕೂಡ ಆಗುತ್ತೆ. ಗಿವನ್ ದಟ್ ಇಲ್ಲಿ ಏನು ದೊಡ್ಡ ರೋಡ್ ಇದೆಯೋ, ಸೊ ಈ 45 ಮೀಟರ್ ರೋಡು ಇದು ಹಿಂಗೆ ಕಂಟಿನ್ಯೂ ಆಗಬೇಕು, ವಿಚ್ ವಿಲ್ ಲೀಡ್ ಟು 18 ಮೀಟರ್ ರೋಡ್. ಸೊ ಈ 18 ಮೀಟರ್ ರೋಡ್ ಇದು ಆಲ್ರೆಡಿ ಇದು CDAP ಪ್ಲಾನಿಂಗ್ ಪ್ರಕಾರ ಮಾಡಿದ್ದಾರೆ. ಆಲ್ರೆಡಿ 18 ಮೀಟರ್ ರೋಡು ಲೋಕಲ್ ಯಾರೋ ರಿಯಲ್ ಎಸ್ಟೇಟ್ ಕಂಪ್ನಿಯವರು. ಇದು KHB ಅವರು ಇದು 45 ಮೀಟರ್ ರೋಡ್ ಮಾಡಿದ್ದಾರೆ. ಇಲ್ಲಿವರೆಗೂ ಆಲ್ಮೋಸ್ಟ್ 45 ಮೀಟರ್ ರೋಡ್ ಬರುತ್ತೆ. ಅದಾದಮೇಲೆ 18 ಮೀಟರ್ ರೋಡ್ ಆಗಿ ಇದು ಕನೆಕ್ಟ್ ಆಗುತ್ತೆ. ಸೊ ಟೋಟಲ್ ಆಗಿ 3 ರೋಡ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಏನಿಲ್ಲೂ 45 ಮೀಟರ್ ರೋಡ್ ಏನಿದೆಯೋ ಇದು ಹಿಂಗೆ ಕಂಟಿನ್ಯೂ ಆಗಿ ಇದು ಕೂಡ ಇಲ್ಲಿಗೆ ಕನೆಕ್ಟ್ ಆಗಬೇಕು. ಸೊ ಅದನ್ನು ಯಾಕಾಲ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಿರೋ ಅಂಥದ್ದು ಇದು ರೋಡ್ ಆಗುತ್ತೆ. ಹಾಗೆ ಇದು ಕೂಡ ಇದೆ. ಸೊ ಇಲ್ಲಿಂದ ಇದು ಕೂಡ 45 ಮೀಟರ್ ರೋಡ್. ಸೊ ಇದು ಕನೆಕ್ಟ್ ಆಗಿ ಇಲ್ಲೂ ಕೂಡ ಆಗಿಲ್ಲ ಇನ್ನು. ಸೊ ಇದು ಕನೆಕ್ಟಿವಿಟಿ ಇಲ್ಲ. ಆಮೇಲೆ ಇವಾಗ ಈ ವಾಟ್ ಎವರ್ ಇಲ್ಲಿ ಸೊ ಈ ಟೋಟಲ್ ಆಗಿ ಇದು ರಾಜಾಪುರದ್ದು ಇವಾಗ ಬಿಟ್ಟಿರೋದು ಇದು ಮತ್ತು ಇದು ವಿಚ್ ಈಸ್ ಬ್ಲಾಕ್ ABC ಅಂತ. ಸೊ ಇದಕ್ಕೆ ಕನೆಕ್ಟಿವಿಟಿ ಬಂದು ಈಗೇನು ದೊಡ್ಡ ರೋಡ್ ಇದೆಯೋ 45 ಮೀಟರ್ ರೋಡು, ಸೊ ಇಲ್ಲಿಂದ ಬಂದು ಇಲ್ಲ ಹಿಂಗೆ ಬರ್ಬೋದು, ಇಲ್ಲ ಅಥವಾ ಇಲ್ಲೇ ರಾಜಾಪುರ ರೋಡಿಗೆ ಬಂದು ರಾಜಾಪುರ ರೋಡಿಂದ ಕನೆಕ್ಟಿವಿಟಿ ತೊಗೋಬೇಕು ಈ ಬ್ಲಾಕ್ಗೆ ಆಬ್ವಿಯಸ್ ಆಗಿ ಇದೇ ರೋಡಲ್ಲಿ ಹೋಗ್ಬೋದು ನೀವು. ಸೊ ದರ್ ಇಸ್ ನೋ ಕನ್ಸರ್ನ್ ಫಾರ್ ದಿಸ್ ಬ್ಲಾಕ್ ಎಗೆ. ಬ್ಲಾಕ್ ಬಿ ಸಿಗೆ ಮಾತ್ರ ನೀವು ಚಿಕ್ಕ ರೋಡ್ ತೊಗೋಬೇಕಾಗುತ್ತೆ. ಆ್ಯಕ್ಚುಲಾಗಿ ಇದು ಕೂಡ 45 ಮೀಟರ್ ರೋಡ್ ಪ್ಲಾನ್ ಆಗಿದೆ. ಅಂದರೆ ಹೆಂಗೆ ಬರುತ್ತೆ ಅದು ಅಂದರೆ ಕೆರೆ ಮೇಲೆ ಹೋಗುತ್ತೆ. ಸೊ ಬೇಸಿಕಲಿ ಈ ಥರ
ಹಿಂಗೆ ಹೋಗ್ಬೇಕು. ಸೊ ಇಲ್ಲಿ ಈ ಥರ ಡಯಾಗ್ನಲಾಗಿ ಬರಬೇಕು. ಸೊ ಈ ಸ್ಕ್ವೇರ್ ಅಂತ ತೊಗೊಂಡ್ರೆ ಈ ಡಯಾಗ್ನಲಾಗಿ ಹಿಂಗೆ ಬಂದು ಈ 45 ಮೀಟರ್ ರೋಡು, ಈ 45 ಮೀಟರ್ ರೋಡು ಮೂರು ಕನೆಕ್ಟ್ ಆಗಬೇಕು ಇಲ್ಲಿ. ಸೊ ದಟ್ ಈಸ್ ಹೌ ಅದು ಪ್ಲ್ಯಾನ್ ಆಗಿರೋದು. ಬಟ್ ಇದು ಯಾವ ಕಾಲಕ್ಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅದಿನ್ನೂ ಕೆಲಸ ಮಾಡೋ ಪ್ರಯತ್ನ ಅಂತೂ ಇಲ್ಲ ಅದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ. ಇದು ಮಾತ್ರ ಇದು ಆಗಿದೆ. ಸೊ ಇದಕ್ಕೆ ಬಿಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ, ಅದು ಪ್ಲಾನಿಂಗ್ ಇನ್ನೊಂದು ತೋರಿಸ್ತೀನಿ ಹೆಂಗಿದೆ. ಇದು ಸೂರ್ಯ ಸಿಟಿ ಫೇಸ್ 2 ದ ಫಸ್ಟ್ ಪ್ಲ್ಯಾನ್, ಓಕೆನಾ. ಸೊ ಅದಕ್ಕೋಸ್ಕರ ಇದರಲ್ಲಿ ರಾಜಪುರ ಮತ್ತು ಲಿಂಗಾಪುರ ಅಂತ ಏನು ಹೊಸ್ದಾಗಿದೆಯೋ ಅವೆರಡೂ ಇಲ್ಲ. ಲಿಂಗಾಪುರ ಇಲ್ಲಿ ಬರುತ್ತೆ, ಆಮೇಲೆ ರಾಜಪುರ ಇಲ್ಲಿ ಮತ್ತು ಈ ಕಡೆ ಮೇಲುಗಡೆ. ಸೊ ಇದೇನಿದೆಯೋ ಇದಕ್ಕೆ ಅಟ್ಯಾಚ್ ಆಗಿ ಮತ್ತು ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿ ಲಿಂಗಾಪುರ. ಸೊ ಈ ಮೂರೂ ಎಕ್ಸ್ಟೆನ್ಷನ್ಸು. ಇದು ಫಸ್ಟ್ ಪ್ಲ್ಯಾನ್ ಆಗಿದ್ದಾಗ ಈ ಥರ ಇತ್ತು ಫಸ್ಟು. ಸೊ ಈಗ ಇದು ಬ್ಲಾಕ್ ಎ, ಇದು ಬ್ಲಾಕ್ ಬಿ ಆ್ಯಂಡ್ ಸಿ. ಸೊ ಟೋಟಲ್ ಆಗಿ ಬ್ಲಾಕ್ ಬಿ ಆ್ಯಂಡ್ ಸಿ ಅಲ್ಲಿ 108 ಎಕರೆ ಇದೆ. 108 ಎಕರೆಯಲ್ಲಿ ಟೋಟಲ್ ಆಗಿ 1295 ಸೈಟ್ಸ್ ಪ್ಲಾನ್ ಮಾಡಿದರು. ಇದರಲ್ಲಿ ಗೊತ್ತಲ್ಲ EWS ಅಂದರೆ 2030 ಇರುತ್ತೆ, 2030 ಮತ್ತು ಇದು 3040 LIG, ಆಮೇಲೆ 3050 MIG, HIG1 ಬಂದು 4060 ಮತ್ತು ಇದು 5080 HIG2. ಸೊ ಈ ಥರ ಇರೋದು. ಇದು ಬಂದು ಬ್ಲಾಕ್ ಬಿ ಆ್ಯಂಡ್ ಸಿ ಅಲ್ವಾ. ನೋಡಿ, ಇದು ಇನಕಿ ಏನು ಕೆರೆ ಇದೆಯೋ ಕೆರೆ ಹಿಂದ್ಗಡೆಗೆ ಬರುತ್ತೆ. ಇದು ಕೂಡ ಅರ್ಧಂಬರ್ಧಾಗಿದೆ, ನೋಡ್ಕೊಂಬಿಡಿ. ಇದರಲ್ಲಿ ಏನು ಬ್ಲ್ಯಾಕಲ್ಲಿ ಇರುತ್ತೋ ಅದೆಲ್ಲ ಕೆಲವೊಂದು ಇನ್ನು ಕೇಸಸ್ ನಡೀತಾ ಇರೋದು ಮತ್ತು CS ಸೈಟ್ಸು. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ, ಇದು ಲ್ಯಾಂಡ್ ಅಂಡರ್ ಲಿಟಿಗೇಷನು, ಇದು ಎಕ್ಸಿಸ್ಟಿಂಗ್ ಪ್ರಾಪರ್ಟಿ. ಸೊ ಬೇಸಿಕಲಿ ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಇದೇನು ಅಲ್ಲಿ 45 ಮೀಟರ್ ರೋಡ್ ಇತ್ತು ಅದು ಎಕ್ಸ್ಟೆಂಡ್ ಆಗಿ ಹಂಗೆ ಹೋಗ್ಬೇಕು 18 ಮೀಟರ್ ಆಗಿ. ಸೊ ದಿಸ್ ವಿಲ್ ಕನೆಕ್ಟ್ ಟು ಜಿಗಣಿ ರೋಡ್. ಇದೆಯಲ್ಲ ಇದು ಎಕ್ಸಿಸ್ಟಿಂಗ್ ರೋಡು, ಆ ಎಕ್ಸಿಸ್ಟಿಂಗ್ ರೋಡ್ಗೆ ಇದು ಕನೆಕ್ಟ್ ಆಗಿ ಅದು ಮುಂದಕ್ಕೆ ಹೋಗುತ್ತೆ ಜಿಗಣಿ ರೋಡ್ಗೆ. ಇದರಲ್ಲಿ LIG ತುಂಬ ಇದ್ದಾವೆ ಇಲ್ಲಿ. ಸೊ ಇವಾಗಿರೋವಂಥ ಪರಿಸ್ಥಿತಿಯಲ್ಲಿ ನೀವು ಕೆರೆ ದಂಡೆ ಮೇಲೆ ಏನು ಬರ್ತಾ ರೋಡು, ಆ ರೋಡಿಂದನೇ ಕನೆಕ್ಟ್ ಆಗಿ ಬರಬೇಕು ನೀವು ಇಲ್ಲಿ ಒಟ್ಟಿಗೆ. ಸೊ ದೊಡ್ಡ ರೋಡ್ಸ್ ಅಂತೂ ಇಲ್ಲ. ಸೊ ಕನೆಕ್ಟಿವಿಟಿ ಅಲ್ಲಿ ಲೈಟ್ಸ್ ಆಗಲಿ ವಾಟರ್ ಆಗಲಿ ಏನೂ ಇರೋದಿಲ್ಲ ಇಲ್ಲಿ ಸದ್ಯಕ್ಕಂತೂ. ಸೊ ಅದಕ್ಕೋಸ್ಕರನೇ ಇದು ನನ್ನ ಪ್ರಕಾರ ತುಂಬ ಜನ ತಗೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇರೋದ್ರಿಂದ ಇದು ರೀಸೇಲ್ಗೆ ಬಂದಿದೆ. ಮತ್ತು ರೀಸೇಲ್ ವ್ಯಾಲ್ಯೂನು ಸ್ವಲ್ಪ ಇವಾಗ ಸದ್ಯಕ್ಕಂತೂ ಕಡಿಮೆ ಇರುತ್ತೆ. ಹೋಗ್ತಾ ಹೋಗ್ತಾ ಇದು ಕರೆಕ್ಟಾಗಿ ಡೆವಲಪ್ ಆಯಿತು ಅಂದರೆ, ಈ ಡೆವಲಪ್ ಆಗೋದು ಯೂಶಲ್ ಆಗಿ 5-10 ಇಯರ್ಸ್ ತೊಗೊಳುತ್ತೆ. ಕರೆಕ್ಟಾಗಿ ಡೆವಲಪ್ ಆಗಿ ಇದಕ್ಕೊಂದು ನೇಮ್ ಫೇಮ್ ಬರಬೇಕಂದ್ರೆ 5-10 ವರ್ಷ ತೊಗೊಳುತ್ತೆ. ಅಷ್ಟೊತ್ತಿಗೆ ನಿಮಗೆ ಏನು ಈ ದೊಡ್ಡ ದೊಡ್ಡ ರೋಡ್ಸ್ ಎಲ್ಲಿರ್ತಾವೋ HIG1, 2 ಯಾರ್ಯಾರು ತೊಗೊಂಡಿರ್ತಾರೋ ಅದು ಮಾತ್ರ ಚೆನ್ನಾಗಿ ಕಾಣುತ್ತೆ. ಏನು ಇವಾಗ ಎಕ್ಸಿಸ್ಟಿಂಗ್ BDO ಲೆವೆಲ್ಸಲ್ಲೂ ಕೂಡ ಅಷ್ಟೇ, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮೈನ್ ರೋಡ್ಸ್ ಇರುತ್ತೋ ಅದರಲ್ಲಿ ಮನೆಗಳು ಮಾತ್ರ ಚೆನ್ನಾಗಿರುತ್ತೆ, ಮಿಕ್ಕಿರೋದೆಲ್ಲ ಮಾಮೂಲಿ. ಸೊ ಇದು ಬ್ಲಾಕ್ B+C. ಇನ್ನು ಬ್ಲಾಕ್ ಎ ಬಂದು ಮೇಲೆ ಅಲ್ವಾ, ವಿಚ್ ಈಸ್ ಅಟ್ಯಾಚ್ ಟು ಎಕ್ಸಿಸ್ಟಿಂಗ್ KHB ಲೇಔಟು. ಇದಕ್ಕೆ ರೋಡ್ ಇದೆ, ಇದು ಏನು ತೊಂದರೆ ಇಲ್ಲ. ಇದು 45 ಮೀಟರ್ ರೋಡ್ ಬರುತ್ತೋ, ಇದು ಎಕ್ಸಿಸ್ಟಿಂಗ್ ರೋಡಲ್ಲಿ ಏನಿತ್ತು ಅಲ್ಲಿಂದನೂ ಹೋಗ್ಬೋದು, ಆಮೇಲೆ ಈ ಕಡೆಯಿಂದನೂ ಹೋಗ್ಬೋದು, ಬಟ್ ಇದಿನ್ನೂ ಮಾಡಿಲ್ಲ, ಇಲ್ಲಿ ಮಾತ್ರ ಮಾಡ್ಕೊಂಡಿದ್ದಾರೆ. ಸೊ ಒಳಗಡೆಯಿಂದನೂ ಹೋಗ್ಬೇಕು ಬೇಸಿಕಲಿ, ಇದು ಆಗೋದಿಲ್ಲ ಇನ್ನು. ಇಲ್ಲೂ ಕೂಡ ಇಲ್ಲಿ ತುಂಬ ಪಾರ್ಕ್ಸ್ ಇದ್ದಾವೆ. ಏನಕ್ಕಂದರೆ ಇದು ನಾಲ ಮತ್ತು ಕೆರೆ ಇರೋದ್ರಿಂದ ಪಾರ್ಕ್ ಏರಿಯಾ ಜಾಸ್ತಿ ಇದೆ. ಬಟ್ ಇಲ್ಲೊಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿಕ್ಕಿದ್ದಾರೆ ನೋಡಿ. ಇದು ಕೆರೆ ಆಗಿರೋದ್ರಿಂದ ಇಲ್ಲೂ ಪಾರ್ಕ್ಸ್ ತುಂಬ ಇದ್ದಾವೆ. ಸೊ ಈ ಕಡೆ ತೊಗೊಳೋದಕ್ಕಿಂತ ಬೆಸ್ಟ್ ಇಲ್ಲೇ ತೊಗೊಳ್ಳೋದು ಬೆಸ್ಟ್, ಈ ಕಡೆನೇ. ಬಿಕಾಸ್ ರೋಡ್ ಕನೆಕ್ಟಿವಿಟಿ ಪ್ರಾಪರ್ ಆಗಿದೆ. ಪಾರ್ಕ್ ಏರಿಯಾನು ಎರಡು ಕಡೆನೂ ಬರುತ್ತೆ, ಎರಡು ನಾಲ ಇರೋದ್ರಿಂದ ಎರಡು ಕಡೆನೂ ಪಾರ್ಕ್ಸ್ ಬರ್ತವೆ. ಆಮೇಲೆ ಕನೆಕ್ಟಿವಿಟಿ KHB1ಗೂ ಚೆನ್ನಾಗಿದೆ, ಈ ಕಡೆ KHB1ಗೂ ಚೆನ್ನಾಗಿದೆ. KHB1ಗೂ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ, ಮತ್ತು KHB2 ರೋಡನ್ನು ಯೂಸ್ ಮಾಡ್ಕೋಬೋದು ನೀವು, ಏನು ತೊಂದರೆ
ಸೊ ಇದು ಬ್ಲಾಕ್ ಎದು. ಬ್ಲಾಕ್ ಎ ಬಂದರೆ ತಗೋಬೋದು ನನ್ನ ಪ್ರಕಾರ. ಬ್ಲಾಕ್ ಬಿ ಮತ್ತು ಬ್ಲಾಕ್ ಸಿ ಬೇಡ, ಸದ್ಯಕ್ಕಂತೂ ಬೇಡ. ಸೊ ಇದು ಬ್ಲಾಕ್ ಎ ಬಂದು ಇದರಲ್ಲೂ 1998 ಸೈಟ್ಸ್ ಇದಾವೆ. ಇದು ಟೋಟಲ್ ಏರಿಯಾ ಬಂದು 163 ಎಕರೆ. ಇದು ಲಿಂಗಾಪುರದ ಪ್ಲ್ಯಾನು. ಇದಿನ್ನೂ ಮಾಡಿಲ್ಲ, ಇದಿನ್ನೂ ಇವಾಗ ಮಾಡೋದಕ್ಕಂತ ಟೆಂಡರ್ ಬಿಟ್ಟಿದ್ದಾರೆ. ಸೊ ಇದು ನೆಕ್ಸ್ಟ್ ಪ್ರಾಜೆಕ್ಟು ಅವ್ರದ್ದು, ಸೇಮ್ ಇದೇ ಏರಿಯಾಗೆ ಅಟ್ಯಾಚ್ಡ್ ಆಗಿರುವಂಥದ್ದು. ಇದಕ್ಕೂ ರೋಡ್ ಕನೆಕ್ಟಿವಿಟಿ ಇದೆ. ಇವಾಗ ಇಲ್ಲಿ ಏನು 45 ಮೀಟರ್ ರೋಡ್ ಬರುತ್ತೋ ಅಲ್ಲಿಂದ 15 ಮೀಟರ್ ರೋಡ್ ಕನೆಕ್ಟಿವಿಟಿ ಇದರಲ್ಲೇ ಸಿಗುತ್ತೆ, ಏನು ತೊಂದರೆ ಇರೋದಿಲ್ಲ. ಅದ್ರ ಜೊತೆಗೆ ವಿಲೇಜ್ ರೋಡ್ ಕನೆಕ್ಟಿವಿಟಿ ಕೂಡ ಇದೆ. ಇದು ವಿಲೇಜ್ ರೋಡ್, ಇದು ಎಂಡಿಂಗಲ್ಲಿ ವಿಲೇಜ್ ರೋಡ್ ಬರುತ್ತೆ, ಇದು ಲಿಂಗಾಪುರದ್ದು. ಸೊ ಎರಡು ಕಡೆಯಿಂದನೂ ಕನೆಕ್ಟಿವಿಟಿ ಇದೆ. ಬಟ್ ಇದನ್ನು ಇವಾಗ ಕನ್ಸ್ಟ್ರಕ್ಷನ್ ಟೆಂಡರ್ ಕರೆದಿರೋದ್ರಿಂದ ದಿಸ್ ವಿಲ್ ಟೇಕ್ ಟೈಮ್. ಇದು ಇನ್ನೊಂದು 1 ವರ್ಷ ಅಥವಾ 2 ವರ್ಷ ಆದಮೇಲೆ ಇದಕ್ಕೆ ಟೆಂಡರ್ ಕರೀಬೋದು, ಸಾರಿ ಆಕ್ಷನ್ ಕರೀಬೋದು. ಇನ್ನು ಈ ಪ್ಲ್ಯಾನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇದರಲ್ಲಿ ಗೌರ್ಮೆಂಟ್ ಪ್ಲಾನಿಂಗ್ ಪ್ರಕಾರ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು. ಇದೇನಿದೆಯೋ ಇದು ಆನೇಕಲ್ ಟು ಚಂದಾಪುರ ಹೈವೇ, ಇದು ರೈಲ್ವೆ ಲೈನ್ ಇದು. ಸೊ ಇಲ್ಲಿಂದ ಇದೇನಿದೆಯಲ್ಲ ಈ 45 ಮೀಟರ್ ನೋಡಿ, ಇದು ಎಂಟ್ರಿ ಅದಕ್ಕೆ. ಸೊ ಇಲ್ಲಿಂದ ಬಂದಿದ್ದು ಹಿಂಗೆ ಬಂದು ಈ ಥರ ಬಂದಿದೆ. ಸೊ ಇದು ಎಕ್ಸಿಸ್ಟಿಂಗ್ KHB ಸೈಟ್ಸು. ಸೊ ಇದು ಬಂದು ಎಕ್ಸ್ಟೆನ್ಷನ್ ಪ್ಲಾನ್ ನಾನು ತೋರಿಸಿದ್ದು, ದಟ್ ಈಸ್ ಬ್ಲಾಕ್ ಎ. ಇನ್ನು ಬ್ಲಾಕ್ ಬಿ ಮತ್ತು ಸಿ ಇಲ್ಲಿ ಮಾಡಿರೋದು. ಸೊ ಇದರ ಸೆಂಟ್ರಲ್ ನೋಡಿ, 45 ಮೀಟರ್ ರೋಡ್ ಇದೆಯಲ್ಲ, ಈ ರೋಡು ಹಿಂಗೆ ಕನೆಕ್ಟ್ ಆಗಿ ಈ ಕಡೆ ಇಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿ ಜಿಗಣಿ ರೋಡ್ ಕನೆಕ್ಟ್ ಆಗುತ್ತೆ ಇದು ಫ್ಯೂಚರಲ್ಲಿ. ಸೊ ಇದು ಬೇಸಿಕಲಿ ಕೆಲವೊಂದೆಲ್ಲ ಇಲ್ಲಿ ಪ್ರೆಸ್ಟೀಜ್ ಎಲ್ಲ ಆಗಿದೆ. ಸೊ ಅದೆಲ್ಲ ಒಂದೊಂದೇ ಮಾಡ್ಕೊಂಬಂದ್ರೆ ಅದು ಕಂಟಿನ್ಯೂಟಿ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸೊ ಆವಾಗ ನಾವು ಜಿಗಣಿಗೆ ಡೈರೆಕ್ಟಾಗಿ ತಲುಪ್ಬೋದು. ಹಂಗೆ ಇಲ್ಲೂ ಕೂಡ ಇದು ಹೇಳಿದ್ದಲ್ಲ ನಿಮಗೆ, ಇಲ್ಲಿ 45 ಮೀಟರ್ ರೋಡ್ ಎಕ್ಸಿಸ್ಟಿಂಗ್ ಇದೆ, ಅದು ಬಂದು ಇಲ್ಲಿ ಜಾಯ್ನ್ ಆಗಿ, ಮತ್ತು ಇದು ಡಯಾಗ್ನಲ್ದು ಪ್ಲ್ಯಾನ್ ಆಗಿದೆ. ಅಂದರೆ KHB ಅವ್ರು ಪ್ಲ್ಯಾನ್ ಮಾಡಿದರು, ಬಟ್ ಇದರಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನು ಬಿಟ್ಟಿರ್ಬೋದೇನೋ ಗೊತ್ತಿಲ್ಲ. ಸೊ ಅದು ಬೇಸಿಕಲಿ ಲ್ಯಾಂಡ್ ಅಕ್ವೈರ್ ಆಗಿರೋದಿಲ್ಲ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ. ಸೊ ಈ 45 ಮೀಟರ್ ರೋಡ್ ಹಿಂಗೆ ಬಂದು ಇಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು. ಇಲ್ಲೂ ಅಷ್ಟೇ, ಇಲ್ಲೂ ಲ್ಯಾಂಡ್ ಅಕ್ವೈರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅದು ಹಂಗೆ ಬಿಟ್ಟಿದ್ದಾರೆ. ಈ 45 ಮೀಟರ್ ಅದು ಯಾವತ್ತಿದ್ರೂ ರೋಡೇ ಆಗಬೇಕು. ಬಟ್ ಇಲ್ಲಿ ಸುತ್ತಮುತ್ತ ಎಲ್ಲ ತೊಗೊಂಡು ಅವ್ರು ಡೆವಲಪ್ ಮಾಡಿ, ಐದರ್ ಇಟ್ ಈಸ್ KHB ಆರ್ ಪ್ರೈವೇಟ್ ಬಿಲ್ಡರ್ ಯಾರೇ ಆಗಲಿ, ಸುತ್ತಮುತ್ತ ಎಲ್ಲ ತೊಗೊಂಡು ಅದನ್ನು ಡೆವಲಪ್ ಮಾಡಿ ಅವರು ಅದನ್ನು ಕಂಪೆನ್ಸೇಟ್ ಮಾಡಿಕೊಡ್ಬೇಕು ಲ್ಯಾಂಡ್ ಓನರ್ಸ್ಗೆ. ಸೊ ಇನ್ನು ಮಿಕ್ಕಿರೋದು ಯಾವುದು ಮೈನ್ ರೋಡ್ಸ್ ಇಲ್ಲಿ ಸಿಗೋದಿಲ್ಲ, ಇನ್ನೆಲ್ಲ ಚಿಕ್ಕ ರೋಡ್ಸೇ, 18 ಮೀಟರ್ ರೋಡ್ಸೇ. ಸೊ 45 ಮೀಟರ್ ಇಲ್ಲೊಂದು ರೋಡು, ಮತ್ತು ಇಲ್ಲಿ ಜಿಗಣಿ ರೋಡ್ಗೆ ಕನೆಕ್ಟಿವಿಟಿ. ಇನ್ನು ಮಿಕ್ಕಿರೋದು ಈ ಕಡೆ ಚಂದಾಪುರ ಆನೇಕಲ್ ರೋಡ್ಗೆ 45 ಮೀಟರ್ ರೋಡ್ ಕನೆಕ್ಟಿವಿಟಿ ಇಲ್ಲಿ. ಸೊ 3 ಕನೆಕ್ಟಿವಿಟಿ ಇದೆ. ಇನ್ನೊಂದು ಈ ಕಡೆನೂ ಬರುತ್ತೆ, ಬಟ್ ದಿಸ್ ವಿಲ್ ಟೇಕ್ ತುಂಬ. ಇಲ್ಲಿ ನ್ಯಾಷನಲ್ ಹೈವೇ ಇದೆಯಲ್ಲ, ನ್ಯಾಷನಲ್ ಹೈವೇ 45 ಮೀಟರ್ ರೋಡ್ ಕನೆಕ್ಟಿವಿಟಿ ಇಲ್ಲೂ ಬರುತ್ತೆ. ಇಲ್ಲೂ ಇದು ಜಿಗಣಿ ಮೈನ್ ರೋಡ್ ಇಲ್ಲಿಗೂ ಒಂದು ಬರ್ಬೋದು, ಬಟ್ ಇದು ತುಂಬ ಏರಿಯಾ ಇದೆ. ಸೊ ಇದು ಕವರ್ ಆಗಬೇಕಂದ್ರೆ ಅರಸಾಹಸ ಪಡಬೇಕು ಇಲ್ಲಿ, ಯಾಕಂದರೆ ತುಂಬ ಲೇಔಟ್ಸ್ ಬರಬೇಕು, ಆವಾಗೇ ಇಲ್ಲ ಆಗೋದು, ಇಲ್ಲಾಂದರೆ ಕಷ್ಟ ಇದೆ. ಇಲ್ಲಿ ಎಲ್ಲ ಬ್ರೋಕನ್ ಇರೋದು, ರೋಡ್ ಬ್ರೋಕನ್ ಆಗಿರೋದು ತುಂಬ ಇದ್ದಾವೆ. ಸೊ ಇಲ್ಲಿ ಕಷ್ಟ ಇದೆ. ಸೊ ನೀವು ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂ ಇದು ಮತ್ತು ಇದು ಮತ್ತು ಇಲ್ಲಿ, ಸೊ ಈ ಮೂರನ್ನು ಆಗ್ಬೋದು, ಏನು ತೊಂದರೆ ಇಲ್ಲ. ಈ ಮೂರನ್ನು 45 ಮೀಟರ್ ರೋಡ್ ಆಕ್ಸೆಸ್ ಸಿಗ್ಬೋದು. ಹಾಗೆ ನಮ್ಗೆ ಗೊತ್ತಲ್ವಾ, ಹೆಂಗಿದ್ರು ಇದು ಜಿಗಣಿ ಮುಖಾಂತರ ಮೆಟ್ರೋ ಪ್ಲ್ಯಾನ್ ಆಗಿದೆ. ಅದು ಯಾವಾಗ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಸದ್ಯಕ್ಕಂತೂ ಅದು ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಪ್ರಕಾರ TPR ಆಗಿ BMRCL ಸಬ್ಮಿಟ್ ಆಗಿದೆ. ದೆನ್ ಇಟ್ ವಿಲ್ ಗೋ ಟು BMRCL. ಅವರು ಟೇಕ್ ತಗೊಂಡು ಇದು ಫೀಸಿಬಲ್ ಇಲ್ಲ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಹೇಳ್ತಾರೆ. ಸ್ಟೇಟ್ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಬೇಸ್ಡ್ ಆನ್ ದ್ಯಾಟ್. ಸೊ ಅದು ಪೆಂಡಿಂಗ್ ಇದೆ. ನಮ್ಗೆ ಇನ್ನೊಂದು ವರ್ಷದಲ್ಲಿ ಅದು ಮಾಡ್ತಾರಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವಿಡಿಯೋ.